ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ 26 ಮತ್ತು 27 ಒಂದು ಕರೆಂಟ್ ಅಫೇರ್ಸ್ ಅನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಎಷ್ಟು ಒಳ್ಳೆಯ ಜೊತೆಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಅನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ನೋಡಿ. ಇದರ ಮೇಲೆ ಆಲ್ರೆಡಿ ಪ್ರಶ್ನೆಯನ್ನ ಕೇಳಿದ್ದಾರೆ ಮತ್ತು ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಕೂಡ ಇದರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. ಏನಂತ ಕೇಳಿದ್ರೆ, ಚಂದ್ರಯಾನ 3 ಲ್ಯಾಂಡರ್ ಇಳಿದ ಸ್ಥಳದ ಹೆಸರೇನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಶಿವಶಕ್ತಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ ಆಯ್ತಾ? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಜಗತ್ತಿನಾದ್ಯಂತ ಸ್ವಲ್ಪ ನಿಮಗೆ ಹಿನ್ನೆಲೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ನಾನು. ಸೊ ಜಗತ್ತಿನಾದ್ಯಂತ ಏನಂದ್ರೆ, ಈ ಒಂದು ಚಂದ್ರನ ಮೇಲೂ ಕೂಡ ತಮ್ಮ ಸ್ಪೇಸ್ ಕ್ರಾಫ್ಟ್ ಅನ್ನ ಇಳಿಸಲು ಏನಾಯ್ತು, ಪೈಪೋಟಿಯನ್ನು ಸ್ಟಾರ್ಟ್ ಆಯ್ತು. ಸೊ ಪೈಪೋಟಿ ಸ್ಟಾರ್ಟ್ ಆದಮೇಲೆ ಭಾರತಕ್ಕಿಂತಲೂ ಮುಂಚಿತವಾಗಿ ಸುಮಾರು 4 ದೇಶಗಳು ಸಕ್ಸಸ್ಫುಲ್ ಆಗಿ ಏನ್ ಮಾಡಿದೆ ಅಂದ್ರೆ ಲ್ಯಾಂಡಿಂಗ್ ಅನ್ನ ಮಾಡಿರ್ತಕ್ಕಂಥವು ಚಂದ್ರನ ಮೇಲೆ. ಭಾರತವು ಏನ್ ಮಾಡುತ್ತಂದ್ರೆ ಪ್ರಯತ್ನವನ್ನ ಸ್ಟಾರ್ಟ್ ಮಾಡ್ತು. ಎದರ ಮುಖಾಂತರ? ಚಂದ್ರಯಾನ 1ರ ಮುಖಾಂತರ. ಸೊ ಚಂದ್ರಯಾನ 1ರಲ್ಲಿ ಕೂಡ ನಮಗೆ ತಕ್ಕ ಮಟ್ಟಿಗೆ ಸಕ್ಸಸ್ ಸಿಕ್ತು. ಇನ್ನು ಚಂದ್ರಯಾನ 2ದಲ್ಲಿ ನಮಗೆ ಏನಂದ್ರೆ ಸ್ವಲ್ಪ ಮಟ್ಟಿಗೆ ಏನಾಯ್ತಂದ್ರೆ ಅಂದ್ರೆ ಒಂದು 50% ಸಕ್ಸಸ್ ಆಯ್ತು. ಇನ್ನು ಸಂಪೂರ್ಣವಾಗಿ ನಾವು ಸಕ್ಸಸ್ ಕಂಡಿದ್ದು ಎದರಲ್ಲಿ ಅಂದ್ರೆ ಚಂದ್ರಯಾನ 3ರಲ್ಲಿ. ಸೊ ಚಂದ್ರಯಾನ 3ರಲ್ಲಿ ನಾವು ಸಕ್ಸಸ್ ಅನ್ನ ಕಂಡಿರ್ತಕ್ಕಂಥದ್ದು. ಈ ಚಂದ್ರಯಾನ 3ರಲ್ಲಿ ನಾವು ಏನ್ ಮಾಡಿದೇವೆ ಅಂದ್ರೆ ಲ್ಯಾಂಡರು, ರೋವರು ಅಂತ ಕಳಿಸಿದೀವಿ ಮಾಡ್ಯೂಲ್ಸ್ಗಳು. ನೀವು ಈಗಾಗಲೇ ನಿಮಗೆ ಚಂದ್ರಯಾನ 3 ಬಗ್ಗೆ ನಾನು ಒಂದು ಸ್ಪೆಸಿಫಿಕ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ತಮ್ಮೆಲ್ಲರಿಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಈ ಚಂದ್ರಯಾನ 3ರ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಒಂದು ಪ್ಲೇಸ್ ಅಲ್ಲಿ ಸೌತ್ ಪೋಲ್, ಅರ್ಥ ಆಯ್ತಾ, ಚಂದ್ರನ ಒಂದು ಸೌತ್ ಪೋಲ್ ಅಲ್ಲಿ ಲ್ಯಾಂಡ್ ಮಾಡಿರ್ತಕ್ಕಂಥ ಸಾಫ್ಟ್ ಲ್ಯಾಂಡಿಂಗ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ದೇಶ ಯಾವುದಂದ್ರೆ ದಟ್ ಇಸ್ ನಾವು ಭಾರತ ಅಂತ ಹೇಳ್ತೀವಿ. ಸೊ ಆ ಒಂದು ಇಳಿದಿರ್ತಕ್ಕಂಥ ಜಾಗಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಹೆಸರನ್ನ ಇಟ್ಟಿದೀವಿ. ಸೊ ಅದುವೇ ಹೆಸರು ಯಾವುದಂದ್ರೆ ಶಿವಶಕ್ತಿ ಅಂತಕ್ಕಂಥ ಹೆಸರು. ಭಾರತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅದ ಹೆಸರನ್ನ ನೀಡಿದ್ರು, ಘೋಷಣೆಯನ್ನು ಕೂಡ ಮಾಡಿದ್ರು. ಈಗ ನಾವು ಏನಾಗಿತ್ತಂದ್ರೆ ಈ ಒಂದು ಶಿವಶಕ್ತಿ ಅಂತಕ್ಕಂಥ ಒಂದು ಹೆಸರಿಗೆ, ಚಂದ್ರಯಾನದ ಒಂದು ಶಿವಶಕ್ತಿಗೆ ವಿಶ್ವ ಮಾನ್ಯತೆ, ಅರ್ಥ ಆಯ್ತಾ, ಏನ್ ಮಾಡಿದೆ ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆಯನ್ನ ಸಿಕ್ಕಿರ್ತಕ್ಕಂಥದ್ದು. ಹಾಗಾದ್ರೆ ಈ ಚಂದ್ರಯಾನ 1ರ ಸಂದರ್ಭದಲ್ಲಿ ಲ್ಯಾಂಡ್ ಇಳಿದಿರ್ತಕ್ಕಂಥ ಸ್ಥಳ ಏನಂತ ಹೆಸರಿಟ್ಟಿದೀವಿ, ಚಂದ್ರಯಾನ 2ದಲ್ಲಿ ಲ್ಯಾಂಡ್ ಆಗಿರ್ತಕ್ಕಂಥ ಸ್ಥಳಕ್ಕೆ ಏನ್ ಹೆಸರಿಟ್ಟಿದೀವಿ, ಚಂದ್ರಯಾನ 3ಯಲ್ಲಿ ಲ್ಯಾಂಡ್ ಆಗಿರ್ತಕ್ಕಂಥ ಸ್ಥಳಕ್ಕೆ ಏನ್ ಹೆಸರಿಟ್ಟಿದೆ ಅನ್ನತಕ್ಕಂಥದ್ದು ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. ಅರ್ಥ ಆಯ್ತಾ? ಸೊ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನಾನು ಈಗಾಗಲೇ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಯಾವ ಮಾಡ್ಯೂಲ್ಗಳನ್ನು ಬಳಸ್ತೀವಿ, ಯಾವ ವಾಹಕವನ್ನು ಬಳಸ್ತೀವಿ, ಎಷ್ಟನೇ ದೇಶವಾಗಿದೆ, ಜಪಾನ್ ಬಗ್ಗೆನೂ ಕೂಡ ಹೇಳಿದ್ದೀನಿ. ವಿ ಆಲ್ರೆಡಿ ಡಿಸ್ಕಸ್ಡ್ ಇನ್ ಪ್ರೀವಿಯಸ್ ಕ್ಲಾಸ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನ್ಯೂಸ್ ಕಾಂಟೆಕ್ಸ್ಟ್ ಮೇಲೆ ಫೋಕಸ್ ಅನ್ನ ಮಾಡೋಣ. ಚಂದ್ರಯಾನ 3ರ ಒಂದು ಲ್ಯಾಂಡರ್ ಹೆಸರು ಏನಂದ್ರೆ ವಿಕ್ರಮ್ ಅಂತ ಇತ್ತು, ತಮ್ಮೆಲ್ಲರಿಗೆ ಹೇಳಿದೆ ನಾನು ಈಗಾಗಲೇ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಲ್ಯಾಂಡರ್ ಇಳಿದ ಸ್ಥಳಕ್ಕೆ ಶಿವಶಕ್ತಿ ಕರೆಯುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಕಟಿಸಿದ ಸುಮಾರು 7 ತಿಂಗಳ ನಂತರ ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರೀಯ ಒಕ್ಕೂಟ ಈ ಹೆಸರಿಗೆ ಅನುಮೋದನೆಯನ್ನ ನೀಡಿದೆ. ಅರ್ಥ ಆಯ್ತಾ? ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರೀಯ ಒಕ್ಕೂಟ ಅಂತಕ್ಕಂಥದ್ದು, ಖಗೋಳಶಾಸ್ತ್ರ ಒಕ್ಕೂಟ ಅಂತಕ್ಕಂಥ ಒಂದು ಇದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಅದು ಏನ್ ಮಾಡುತ್ತಂದ್ರೆ ನಿಮ್ಗೆ ಈಗಾಗಲೇ ನಾನು ಇದ್ರ ಬಗ್ಗೆ ಹಿಂದಿನ ಕ್ಲಾಸ್ ಅಲ್ಲೇ ಹೇಳಿದ್ದೀನಿ. ಗ್ರಹಗಳಾಗಿರ್ಬೋದು, ಕ್ಷುದ್ರ ಗ್ರಹಗಳಾಗಿರ್ಬೋದು, ಇತರೆ ಒಂದು ಆಕಾಶಕಾಯಿಗಳಿಗೆ ಹೆಸರನ್ನ ನೀಡುವ ಪ್ರಯತ್ನ ಯಾವ್ದು ಮಾಡುತ್ತೆ, ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಮಾಡುತ್ತೆ. ಸೊ ಖಗೋಳ ಒಕ್ಕೂಟ ಏನ್ ಮಾಡುತ್ತಲ್ಲ, ಇದು ಈಗ ಭಾರತ ಹೆಸರು ಕೊಟ್ಟಿರ್ತಕ್ಕಂಥ ಶಿವಶಕ್ತಿ ಪಾಯಿಂಟ್ಗೆ ಮಾನ್ಯತೆಯನ್ನ ನೀಡಿದೆ. ಸೊ ಅದನ್ನು ಕೂಡ ಏನ್ ಮಾಡಿದೆ, ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಹೆಸರಿಗೆ ರಿಕಗ್ನೈಸ್ ಅನ್ನ ನೀಡಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಅಂಡ್ ಕಮಾಂಡ್ ನೆಟ್ವರ್ಕ್ ನಲ್ಲಿ 2023 ಆಗಸ್ಟ್ 26ರಂದು ಮೋದಿ ಶಿವಶಕ್ತಿ ಹೆಸರನ್ನ ಘೋಷಿಸಿದರು. ಮೋದಿ ಅವಾಗ ಆಗಸ್ಟ್ 26ರಂದು ಈ ಹೆಸರನ್ನ ಘೋಷಣೆ ಮಾಡಿದರು. ಸೊ ಅದಾದ 7 ತಿಂಗಳ ನಂತರ ಈ ಒಂದು ಹೆಸರಿಗೆ ವಿಶ್ವ ಮಾನ್ಯತೆ ದೊರಕಿದೆ. ಈ ವಿಶ್ವ ಮಾನ್ಯತೆ ಯಾವ ತರ ದೊರಕಿದೆ, ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ, ಖಗೋಳಶಾಸ್ತ್ರೀಯ ಒಕ್ಕೂಟ ಏನ್ ಮಾಡಿದೆ ಅಂದ್ರೆ ಇದಕ್ಕೆ ಶಿವಶಕ್ತಿ ಅಂತ ರೆಕಗ್ನೈಸ್ ಅನ್ನ ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ನಾನು ಯಾವ ತರ ಪ್ರಶ್ನೆಯನ್ನು ಕೇಳಿದೀನಿ ಅದೇ ತರನಾಗಿ ನಿಮಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಬಹುದು. ಶಿವಶಕ್ತಿ ಹೆಸರನ್ನ IAU ಅಧಿಕೃತಗೊಳಿಸಿದೆ. ಇಂಟರ್ನ್ಯಾಷನಲ್ ಹೇಳಿದೆ ನಿಮಗೆ, IAU ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಇದಕ್ಕೆ ಅಂತ ಕರಿತೇವೆ ಅಂದ್ರೆ ನಾವು ಯೂನಿಯನ್ ಅಂತ ಕರಿತೀವಿ.
ಸೊ ಗೆಜೆಟಿಯರ್ ಆ ಪ್ಲಾನೆಟರಿ ನಾಮಿನ್ ಕ್ಲೇಚರ್ ಅನ್ನ ತಿಳಿಸಿದೆ. ಅರ್ಥ ಆಯ್ತಾ? ಅದು ಒಂದು ಏನಂದ್ರೆ ಒಂದು ಅಧಿಕೃತವಾಗಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಯಾವ ತರ ಒಂದು ಗೆಜೆಟಿಯರ್ ಹೊರಡಿಸುತ್ತೆ ಅದೇ ತರನಾಗಿ ಇದನ್ನು ಕೂಡ ಒಂದು ಗೆಜೆಟಿಯರ್ ನ ಹೊರಡಿಸಿರ್ತಕ್ಕಂಥದ್ದು. ಶಿವಶಕ್ತಿ ಎಂಬ ಸಂಯುಕ್ತ ಪದವನ್ನ ಭಾರತೀಯ ಪುರಾಣದಲ್ಲಿ ವರ್ಣಿಸಿರುವಂತೆ ಇದು ಒಂದು ಪುರುಷ ಮತ್ತು ಸ್ತ್ರೀಯ ಅಂದರೆ ಪ್ರಕೃತಿ ದ್ವತ್ವವನ್ನು ವ್ಯಾಖ್ಯಾನಿಸುತ್ತದೆ ಎಂದು ಗೆಜೆಟಿಯರ್ ವಿವರಿಸಿದೆ. ಅರ್ಥ ಆಯ್ತಾ? ಈ ಏನು ವಿವರಣೆ ಮಾಡಿಕೊಟ್ಟಿದೆ ಅಂದ್ರೆ ಇದು ಈ ಒಂದು IAU ಏನಂತ ಕೊಟ್ಟಿದೆ ಅಂದ್ರೆ ಶಿವಶಕ್ತಿ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತಂದ್ರೆ ಭಾರತೀಯ ಪುರಾಣದಲ್ಲಿ ನಾವು ಪುರುಷರನ್ನ ಶಿವ ಅಂತ ಏನು ಇಂಡಿಕೇಟ್ ಮಾಡಿದ್ವಿ, ಇಲ್ಲಿ ಸ್ತ್ರೀ ಅಂದ್ರೆ ಏನಂದ್ರೆ ಇದು ಪ್ರಕೃತಿ ದ್ವಿತ್ವವನ್ನು ವ್ಯಾಖ್ಯಾನಿಸ್ತದೆ ಅಂದ್ರೆ ಈ ತರ ಒಂದು ಅದು ವರ್ಣನೆ ಮಾಡಿರ್ತಕ್ಕಂಥದ್ದು. ಭಾರತ ಚಂದ್ರಯಾನ 1ರ ಮೂನ್ ಇಂಪ್ಯಾಕ್ಟ್ ಪ್ರೋಬ್ 2008 ನವೆಂಬರ್ 14ರಂದು ಚಂದ್ರನ ಮೇಲೆ ಇಳಿದಿತ್ತು. ಆ ಸ್ಥಳವನ್ನ ಜವಾರ್ ಪಾಯಿಂಟ್ ಅಥವಾ ಜವಾರ್ ಸ್ಥಳ ಎಂದು AIU ಹೆಸರಿಸಿದೆ. ಅರ್ಥ ಆಯ್ತಾ? ಇದು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಚಂದ್ರಯಾನ 1 ಇಳಿದಿರ್ತಕ್ಕಂಥ ಪಾಯಿಂಟ್ಗೆ ಏನಂತ ಹೆಸರಿಟ್ಟಿದ್ದಾರೆ? ಜವಾರ್ ಸ್ಥಳ ಅಂತ ಹೆಸರಿಟ್ಟಿದ್ದಾರೆ. ಅರ್ಥ ಆಯ್ತಾ? ಚಂದ್ರಯಾನ 2 ಲ್ಯಾಂಡ್ ಮಾಡಿದ ಸ್ಥಳಕ್ಕೆ ತಿರಂಗ ಎಂದು ಹೆಸರಿಸಲಾಗಿದೆ. ಇಂಪಾರ್ಟೆಂಟ್ ಈ 3 ಫ್ಯಾಕ್ಟ್ಸ್ಗಳು ನೀವು ಮರಿಲೇಬಾರದು. ನಿಮಗೆ KS ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಅಲ್ಲಿ ಕೂಡ ಪ್ರಶ್ನೆಯನ್ನು ಬರಬಹುದು. ಅರ್ಥ ಆಯ್ತಾ? ಇನ್ನಿತರ ಎಕ್ಸಾಮು ಗ್ರೂಪ್ C ಅಲ್ಲಿ ಬರಬಹುದು. ಆಮೇಲೆ ತದನಂತರದಲ್ಲಿ PC, PSI ಮುಂತಾದ ಎಕ್ಸಾಮಿನೇಷನ್ ಇಂದಾಗಿ ಈ 3 ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್. ಒಂದು ಬಾರಿ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಚಂದ್ರಯಾನ 1 ಲ್ಯಾಂಡರ್ ಇಳಿದಿರ್ತಕ್ಕಂಥ ಸ್ಥಳಕ್ಕೆ ಅಂತ ಕರಿತೀವಿ ಜವಾರ್ ಸ್ಥಳ ಅಂತ ಹೇಳ್ತೀವಿ. ತದನಂತರದಲ್ಲಿ ಚಂದ್ರಯಾನ್ 2 ಇಳಿದಿರ್ತಕ್ಕಂಥ ಸ್ಥಳಕ್ಕೆ ಏನು ಕರಿತೀವಿ ನಾವು? ತಿರಂಗ ಅಂತ ಕರಿತೀವಿ. ಇನ್ನು ಚಂದ್ರಯಾನ್ 3 ಇರತಕ್ಕಂಥ ಸ್ಥಳವನ್ನ ಶಿವಶಕ್ತಿ ಅಂತ ಹೆಸರಿಡಲಾಗಿದೆ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಯು ಹ್ಯಾವ್ ಟು ಬಿ ರಿಮೆಂಬರ್ ಇನ್ ಯುವರ್ ಮೈಂಡ್. ನೋಡ್ರಿ, ಯಾರು ನಮ್ಮ ನೋಟ್ಸ್ಗಳನ್ನು ತಗೊಂಡಿಲ್ಲ ನಿಮಗೆ ನೋಟ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಯಾವ ಥರನ ಕ್ವಾಲಿಟಿ ಕಂಟೆಂಟ್ಸ್ಗಳನ್ನು ನಿಮಗೆ ಮೇಂಟೈನ್ ಮಾಡ್ತಾ ಇದೀವಿ. ಅದಕ್ಕಿಂತಲೂ ಚೆನ್ನಾಗಿರ್ತಕ್ಕಂಥ ಇನ್ಫಾರ್ಮೇಟಿವ್ ಇರ್ತಕ್ಕಂಥ ನೋಟ್ಸ್ಗಳನ್ನು ಕೊಡ್ತೀವಿ ನಿಮಗೆ. 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಫೆಬ್ರವರಿ 2024 560 ಆಗುತ್ತೆ. 2022 ಜಾನ್ ಟು ಫೆಬ್ರವರಿ 2024 1060 ಆಗುತ್ತೆ. ಡಿಸ್ಕೌಂಟ್ ಆಗಿ 960 ಆಗುತ್ತೆ. ಇದರ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, BPay ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಮುಖಾಂತರ ಪೇಮೆಂಟ್ ಮಾಡಿ ರಿಸಿಪ್ಟ್ ಕಳಿಸ್ತಾರೆ. ನಮ್ಮ ನೋಟ್ಸ್ಗಳನ್ನು PDF ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ. ನೀವು ಎಲ್ಲಿ ಬೇಕಾದಲ್ಲಿ ನಮ್ಮ ಮ್ಯಾಗಝಿನ್ಸ್ಗಳನ್ನು ಪ್ರಿಂಟ್ ತೆಗೆಸಬಹುದು ವಿತ್ ಬೆಸ್ಟ್ ಕ್ವಾಲಿಟಿ. ಅಲ್ಲಿ ಅರ್ಥ ಆಯ್ತಾ? ಎಲ್ಲ ಟೈಪಿಂಗ್ ಮಾಡಿರ್ತಕ್ಕಂಥದ್ದು, ನೋಟ್ ಹ್ಯಾಂಡ್ ರಿಟನ್. ಅರ್ಥ ಆಯ್ತಾ? ಯಾವ ಥರ ಇಲ್ಲಿ ಟೈಪಿಂಗ್ ಮಾಡ್ತಾ ಇದೀವಿ ಎಲ್ಲ ಟೈಪಿಂಗ್ ಸಿಗುತ್ತೆ. ಸೊ ಸುಮಾರು ನೀವು 1 ಇಯರ್ದು ನೀವು ಏನಾದರೂ ತೊಗೊಂಡ್ರೆ 1 ಇಯರಲ್ಲಿ ನಿಮಗೆ 1500ರಿಂದ 2000ವರೆಗೆ MCQ ಸಿಗುತ್ತೆ. ನನ್ನ ಸಜೆಷನ್ ಏನಂದರೆ, ಯಾರು ನೀವು PSI ಓದ್ತಾ ಇದ್ದೀರಿ ಸೊ ಅವರು ಇದು ಸಬ್ಸ್ಕ್ರಿಪ್ಷನನ್ನು ತೊಗೊಳ್ಳಿ. ಯಾರು ನೀವು KS ಓದ್ತಾ ಇದ್ರಿ ಇದು ಸಬ್ಸ್ಕ್ರಿಪ್ಷನನ್ನು ತೊಗೊಳ್ಳಿ. ಇನ್ನು VA ಓದೋರು ಕೂಡ ಇದೇ ತೊಗೋಬೇಕು, ಬೆಸ್ಟ್. ಅರ್ಥ ಆಯ್ತಾ? ಸುಮಾರು ನೀವು 1ರಿಂದ 1.5 ವರ್ಷ ಕರೆಂಟ್ ಅಫೇರ್ಸು ಗ್ರೂಪ್ C ಲೆವೆಲ್ ಯಾವ ಇರುತ್ತೋ ಅವೆಲ್ಲ ಓದ್ಕೋಬೇಕು. ಇನ್ನು ಗ್ರೂಪ್ A, ಗ್ರೂಪ್ B ಏನು ಪೋಸ್ಟ್ಗಳನ್ನು ನೀವು ಬರಿತಾ ಇರ್ತೀರಿ, ಮಿನಿಮಮ್ ನಿಮಗೆ 2 ಇಯರ್ ಕರೆಂಟ್ ಅಫೇರ್ಸ್ ಮಸ್ಟ್ ಆ್ಯಂಡ್ ಶುಡ್ ಓದಲೇಬೇಕು. ಅರ್ಥ ಆಯ್ತಾ? ಯಾಕಂದರೆ KPSC ಟ್ರ್ಯಾಕ್ ರೆಕಾರ್ಡ್ಗಳನ್ನು ನೀವು 2017-18 ಒಂದು KS ಪ್ರಿಲಿಮ್ಸ್ ಎಕ್ಸಾಮನ್ನು 2020-21ರಲ್ಲಿ ಏನು ಕಂಡಕ್ಟ್ ಮಾಡಿದರೆ ಅದನ್ನು ತೆಗೆದು ನೋಡಿ ಎಷ್ಟು ವರ್ಷದ ಹಿಂದಿನ ಕರೆಂಟ್ ಅಫೇರ್ಸನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಐಡಿಯಾ ಬರುತ್ತೆ. ಅದಕ್ಕೆ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೋಡ್ರಿ, ಇತ್ತೀಚೆಗೆ ಯಾವ ಕಂಪನಿಯ ಮುಖ್ಯಸ್ಥರಾಗಿ ಪವನ್ ದಹುಲಿರಿ ಅವರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಪವನ್ ದಹುಲುರಿ ಅಂತಕ್ಕಂಥವ್ರು. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮೊದಲನೇ ಆಪ್ಷನ್ನು ಮೈಕ್ರೋಸಾಫ್ಟ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ನೀವು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಅಂತ ಪ್ರತಿಷ್ಠಿತ ಮೈಕ್ರೋಸಾಫ್ಟ್ನ ವಿಂಡೋಸ್ ಮುಖ್ಯಸ್ಥರಾಗಿ ಭಾರತೀಯ ಪವನ್ ನೇಮಕ ಅಂತಕ್ಕಂಥದ್ದು. ಮೈಕ್ರೋಸಾಫ್ಟ್ ವಿಂಡೋಸ್ ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ಕಂಪ್ಯೂಟ್ರಲ್ಲಿ, ಸೊ ಒಂದು ಸಾಫ್ಟ್ವೇರು ತದನಂತರದಲ್ಲಿ ಹಾರ್ಡ್ವೇರ್ ಮಧ್ಯದಲ್ಲಿ, ಅರ್ಥಾಯ್ತಾ? ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಮಧ್ಯದಲ್ಲಿ ನಾವೇನಾದರೂ ಇಂಟರ್ ಕನೆಕ್ಷನ್ ಅಥವಾ ಇಂಟರ್ಫೇಸ್ ಅಥವಾ ಕಮ್ಯುನಿಕೇಷನ್ ಮಾಡಬೇಕಂದ್ರೆ ದೇರ್ ವಿಲ್ ಬಿ ವಿಂಡೋಸ್. ಅರ್ಥಾಯ್ತಾ? ವಿಂಡೋಸ್ ಅಂತಕ್ಕಂಥದ್ದು ಅವಶ್ಯಕತೆ ಇದೆ. ಅದಕ್ಕೆ ನಾವೇನು ಕರಿತೀವಿ? ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಆಪರೇಟಿಂಗ್ ಸಿಸ್ಟಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವುದಂದ್ರೆ ವಿಂಡೋಸ್. ಈ ವಿಂಡೋಸ್ಗಳನ್ನು ಪ್ರೊವೈಡ್ ಮಾಡೋದು ಅಂದರೆ ಮೈಕ್ರೋಸಾಫ್ಟ್ ವಿಂಡೋಸ್ ಅಂತಕ್ಕಂಥ ಕಂಪನಿ. ಅರ್ಥಾಯ್ತಾ? ಸೊ ಅಂಥ ಕಂಪ್ನಿಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಪವನ್ ಅಂತಕ್ಕಂಥವ್ರು ನೇಮಕಗೊಂಡಿರ್ತಕ್ಕಂಥದ್ದು. ಅರ್ಥಾಯ್ತಾ? ಪವನ್ ದಹುಲುರಿ ಅಂತಕ್ಕಂಥವ್ರು. ಸ್ವಲ್ಪ ಹೆಸರು ಬೇರೆ ಥರ ಇದೆ, ನೆನಪಲ್ಲಿ ಇಟ್ಕೋಬೇಕಿದೆಲ್ಲ. ಜಗತ್ತಿನ ಒಂದು ದೈತ್ಯ ಟೆಕ್ ಕಂಪನಿಯಾಗಿರುವ ಮೈಕ್ರೋಸಾಫ್ಟ್ ವಿಂಡೋಸ್ ಮತ್ತು ಸರ್ಫೇಸ್ ಸಂಸ್ಥೆಗಳ ಮುಖ್ಯಸ್ಥರಾಗಿ ಭಾರತೀಯ ಮೂಲದ ಪವನ್ ದಹುಲುರಿ ನೇಮಕಗೊಂಡಿದ್ದಾರೆ. ಇದಕ್ಕೂ ಮೊದಲು ಮೈಕ್ರೋಸಾಫ್ಟ್ನ ಸರ್ಫೇಸ್ ಸಿಲಿಕಾನ್ ವಿಭಾಗದಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ರು. ಈಗ ಅದರ ಒಂದು ಚೀಫ್ ಆಗಿ ನೇಮಕಗೊಂಡಿದ್ದಾರೆ. ಅರ್ಥಾತ್ ಏನಾಗಿ? ಚೀಫ್ ಆಗಿ.
ವಿಂಡೋಸ್ ಮುಖ್ಯಸ್ಥ ಪನೋಜ್ ಪ್ರಣಯ್ ರಾಜೀನಾಮೆ ನೀಡಿ ಅಮೆಜಾನ್ ಸಂಸ್ಥೆಗೆ ತೆರಳಿದ ಹಿನ್ನೆಲೆಯಲ್ಲಿ ಭಾರತೀಯ ನನ್ನ ಆ ಸ್ಥಾನಕ್ಕೆ ನೇಮಿಸಲಾಗಿದೆ. ಅರ್ಥ ಆಯ್ತಾ? ಮೊದಲು ಏನಂದ್ರೆ ವಿಂಡೋಸ್ ಮುಖ್ಯಸ್ಥ ಆಗಿ ಚೀಪ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ಯಾರಂದ್ರೆ ಪನೋಜ್ ಪ್ರಣಯ್ ಅಂತಕ್ಕಂಥವ್ರು. ಇವರು ಅಮೆಜಾನ್ ಕಂಪ್ನಿಗೆ ಶಿಫ್ಟ್ ಆಗಿದ್ದಾರೆ. ಸೊ ಈಗ ಇವರ ಸ್ಥಾನದಲ್ಲಿ ಪವನ್ ಅಂತಕ್ಕಂಥವ್ರು ಬಂದಿದ್ದಾರೆ. ಇಷ್ಟು ಮಾಹಿತಿ ಗೊತ್ತಿರಬೇಕು ತಮ್ಮ ತಲೆಯಲ್ಲಿ. ಇದರೊಂದಿಗೆ ಮೈಕ್ರೋಸಾಫ್ಟ್ ಅಲ್ಲಿ ಸಿಇಒ ಆಗಿರುವ ಭಾರತ ಸತ್ಯ ನಾದೆಳ್ಳ ಜೊತೆಗೆ ಮತ್ತೊಬ್ಬರು ಅಗ್ರಸ್ಥಾನಕ್ಕೇರಿದ್ದಾರೆ. ಗೊತ್ತಿರಬೇಕು, ಇಲ್ಲಿ ಮೈಕ್ರೋಸಾಫ್ಟ್ನ ಪ್ರಸ್ತುತ ಸಿಇಒ ಯಾರಂದ್ರೆ ಸತ್ಯ ನಾದೆಳ್ಳ. ಇವರು ಕೂಡ ಭಾರತದವರು. ಮೈಕ್ರೋಸಾಫ್ಟ್ನ ಇತ್ತೀಗೆ ಚೀಫ್ ಆಗಿ ನೇಮಕಗೊಂಡಿದ್ದಾರೆ ಒಬ್ರು. ಅವ್ರು ಯಾರಂದ್ರೆ ಪವನ್ ಅಂತಕ್ಕಂಥವ್ರು ತಲೆಯಲ್ಲಿರ್ಬೇಕು, ಸಿಂಪಲ್ ಆಗಿ. ಆಯ್ತಾ? ಎಸ್, ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ 2022ರ ಕಾಮನ್ವೆಲ್ತ್ ಗೇಮ್ಸ್ ನ ಆತಿಥ್ಯ ನಗರ ಯಾವುದಾಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ಮಿಂಗ್ಹ್ಯಾಮ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಇವೆಲ್ಲ ನಿಮಗೆ KS ಎಕ್ಸಾಮಿನೇಷನ್ಗೆ ಬರಲ್ಲ ಅಂತ ಅನ್ಕೋಬೇಡಿ. ಅರ್ಥ ಆಯ್ತಾ? ನಿಮ್ಗೆ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಈ ತರನ ಪ್ರಶ್ನೆಯನ್ನು ಡೈರೆಕ್ಟ್ ಆಗಿ ಕೇಳ್ತಿರ್ತಾರೆ. ಅರ್ಥ ಆಯ್ತಾ? ಹೊಂದಿಸ್ ಬರೆಯಲ್ಲಿ 2018, 2022, ತದನಂತರದಲ್ಲಿ 2026 ಈ ತರ ನಿಮ್ಗೆ ಏನ್ ಕೊಡ್ತಾರೆ ಅಂದ್ರೆ ಒಂದ್ ಕಡೆ ಡೇಟ್ ಕೊಡ್ತಾರೆ, ಒಂದ್ ಕಡೆ ಕಾಮನ್ವೆಲ್ತ್ ಗೇಮ್ಸ್ ನಡೆಯುವ ಒಂದು ಆತಿಥ್ಯ ನಗರ ಕೊಡ್ತಾರೆ. ಇದು ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಗೊತ್ತಿರಬೇಕು. ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದ್ರೆ ನೋಡಿ, 2026ರ ಕಾಮನ್ವೆಲ್ತ್ ಗೇಮ್ಸ್ ಆತಿಥ್ಯಕ್ಕೆ ಮಲೇಷಿಯಾ ನಕಾರ. 2026ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ನಡಿಬೇಕಾಗಿದೆ. ಸೊ ಮಲೇಷಿಯಾಕ್ಕೆ ಏನ್ ಮಾಡಿದೆ ಅಂದ್ರೆ ಮಲೇಷಿಯಾದಲ್ಲಿ ನಡೆಸುತ್ತೀವಿ ಅಂತ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಏನ್ ಮಾಡಿತ್ತು, ಪ್ರಯತ್ನವನ್ನ ಮಾಡಿತ್ತು, ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್. ಬಟ್ ಈಗ ಏನಾಗಿದೆ, ಇದು ಪ್ರಯತ್ನ ಹಾಳಾಗಿದೆ. ಅದರ ಅರ್ಥ ಮಲೇಷಿಯಾ ತಿರಸ್ಕಾರ ಮಾಡಿದೆ. ಈ ಪ್ರಯತ್ನ ಏನಿದೆ ಅಪಾಯದಲ್ಲಿದೆ. ನೋಡ್ಬೇಕಿನ್ನ ಯಾವ ದೇಶ ಇದಕ್ಕೆ ಹೋಸ್ಟ್ ಮಾಡುತ್ತೆ ಅಂತಕ್ಕಂಥದ್ದು ಅಥವಾ ಯಾವ ನಗರ ಆತಿಥ್ಯವನ್ನು ವಹಿಸುತ್ತೆ ಅಂತಕ್ಕಂಥದ್ದು ಇನ್ನೂ ಡಿಕ್ಲೇರ್ ಆಗಿರದೇ ಇರತಕ್ಕಂಥ ವಿಷಯ. ಆಯ್ತಾ? ಸೊ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ನೋಡೋಣ. ನಾವು ಫಸ್ಟ್ ನಿಮಗೆ ನ್ಯೂಸಲ್ಲಿ ಇರ್ತಕ್ಕಂಥ ಕಾಂಟೆಕ್ಸ್ಟ್ ಹೇಳ್ತೀನಿ. ಮುಂಬರುವ 2024ರ ಕಾಮನ್ವೆಲ್ತ್ ಗೇಮ್ಸ್ ಕ್ರೀಡಾಕೂಟ ಆತಿಥ್ಯ ವಹಿಸುವ ಪ್ರಸ್ತಾಪವನ್ನ ಮಲೇಷಿಯಾ ಏನ್ ಮಾಡಿದೆ, ತಿರಸ್ಕಾರವನ್ನ ಮಾಡಿದೆ. ಸಮಯದ ಅಭಾವ, ವೆಚ್ಚ, ಸಾಕಷ್ಟು ಹಣದ ಕೊರತೆ ಕಾರಣ ಈ ನಿರ್ಧಾರಕ್ಕೆ ಬರಲಾಗಿದೆ ಎಂದು ಮಲೇಷಿಯಾ ಏನ್ ಮಾಡಿದೆ, ತಿಳಿಸಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಈ ಒಂದು ಕಾರಣಗಳಿಂದ ಸಮಯ ಅಭಾವ, ವೆಚ್ಚ ಮತ್ತು ಸಾಕಷ್ಟು ಹಣ ಇರದೇ ಇರುವ ಕಾರಣ ಮಲೇಷಿಯಾ ಏನ್ ಮಾಡಿದೆ, ನಿರಾಕಾರವನ್ನ ಮಾಡಿದೆ. ಸೊ ನಿಮಗೆ ಇಂಗ್ಲೆಂಡ್ನಲ್ಲಿ 2022ರ ಕಾಮನ್ವೆಲ್ತ್ ಅಂತ 2022ನೇ ಸಾಲಿನ ಮ್ಯಾಗಝಿನ್ ಅಲ್ಲಿ ನಾನು ಕವರ್ ಮಾಡಿದ್ದೀನಿ. ಸೊ ಬಹಳ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ಅಲ್ಲಿ ಇನ್ಫಾರ್ಮೇಶನ್ ತಮಗೆ ಕೊಟ್ಟಿದ್ದಾರೆ. ನೋಡಿ, 2022ರ ಕಾಮನ್ವೆಲ್ತ್ ಗೇಮ್ಸ್ ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ ನಲ್ಲಿ ನಡೆದಿರ್ತಕ್ಕಂಥದ್ದು. 2022ರಲ್ಲಿ ನಡೆದು ಕಾಮನ್ವೆಲ್ತ್ ಗೇಮ್ಸ್ಗಳು ಇಂಗ್ಲೆಂಡಿನ ಒಂದು ಬರ್ಮಿಂಗ್ಹ್ಯಾಮ್ ಅಂತಕ್ಕಂಥ ನಗರದಲ್ಲಿ. ಅದರ ಧ್ಯೇಯವಾಕ್ಯ ಏನಾಗಿತ್ತು ಅಂದ್ರೆ ಗೇಮ್ಸ್ ಫಾರ್ ಎವ್ರಿ ಒನ್ ಅಂತಕ್ಕಂಥದ್ದಾಗಿತ್ತು. ಬ್ರಿಟಿಷರು ಆಳಿದ ದೇಶಗಳೆಲ್ಲ ಒಟ್ಟಾಗಿ ನಾವು ಪಾಲ್ಗೊಳ್ಳೋ ಕ್ರೀಡಾಕೂಟವನ್ನ ಕಾಮನ್ವೆಲ್ತ್ ಅಂತ ಗೇಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದರ ಅರ್ಥ ಏನಂದ್ರೆ ಇಲ್ಲಿ ಕಾಮನ್ವೆಲ್ತ್ ಅಂತಕ್ಕಂಥ ದೇಶಗಳಂತ ನಾವು ಕರಿತೀವಿ. ಕಾಮನ್ವೆಲ್ತ್ ದೇಶಗಳಂತ ಯಾವ ದೇಶಗಳು ಬ್ರಿಟಿಷರ ಆಳ್ವಿಕೆ ಒಳಪಟ್ಟಿವೆ ಅಂತ ಎಲ್ಲಾ ದೇಶಗಳನ್ನ ನಾವೇನು ಕರಿತೀವಿ, ಕಾಮನ್ವೆಲ್ತ್ ದೇಶಗಳಂತ ಕರಿತೀವಿ. ಆ ಕಾಮನ್ವೆಲ್ತ್ ದೇಶಗಳು ಕೂಡಿ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ತಾವ. ಅದಕ್ಕೆ ಕಾಮನ್ವೆಲ್ತ್ ಗೇಮ್ಸ್ ಅಂತ ಹೇಳ್ತೀವಿ. ಇದು ಪ್ರತಿ 4 ವರ್ಷಗಳೊಮ್ಮೆ ಆಯೋಜನೆ ಮಾಡಲಾಗುತ್ತೆ. 1930ರಿಂದ 1950ವರೆಗೆ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತ 1970ರಿಂದ 1974ರವರೆಗೆ ಬ್ರಿಟಿಷ್ ಕಾಮನ್ ಗೇಮ್ಸ್ ಅಂತ ಮತ್ತು 1978ರಿಂದ ಕಾಮನ್ವೆಲ್ತ್ ಗೇಮ್ಸ್ ಎಂದು ಮರುನಾಮಕರಣ ಮಾಡಲಾಗಿದೆ. ಅಂದ್ರೆ ನಾಮಿನ್ಕ್ಲೇಚರ್ ಅನ್ನ ಚೇಂಜ್ ಮಾಡ್ತಾ ಬಂದಿದ್ದಾರೆ. ಈ ಕಾಮನ್ವೆಲ್ತ್ ಗೇಮ್ಸ್ಗಳು ನಡೆದ ಸ್ಥಳಗಳ ಬಗ್ಗೆ ಮಾತಾಡ್ತಾ ಬಂದಾಗ 1930ರಲ್ಲಿ ಮೊದಲ ಬಾರಿಗೆ ಕೆನಡಾದ ಹ್ಯಾಮಿಲ್ಟನ್ದಲ್ಲಿ ನಡೆದಿತ್ತು. 2018ರಲ್ಲಿ ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ ನಲ್ಲಿ ನಡೆದಿತ್ತು. 2022ರಲ್ಲಿ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಸಲಾಗಿತ್ತು. ಅರ್ಥಾಯ್ತಾ? ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. 2026 ಇನ್ನೂ ಡಿಕ್ಲೇರ್ ಆಗಿಲ್ಲ. ಇನ್ನು ಏಷ್ಯನ್ ಗೇಮ್ಸ್ಗಳ ಬಗ್ಗೆನೂ ಕೂಡ ನಿಮಗೆ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸುಮಾರು ಬಾರಿ ಇದ್ರ ಮೇಲೆ ನಿಮ್ಮ PC PSI ಅಲ್ಲಿ ಪ್ರಶ್ನೆ ಬಂದಿದ್ದಾವೆ. ಅರ್ಥ ಆಯ್ತಾ? ಇದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದೇ ಇದನ್ನು ಕೂಡ. ಅರ್ಥ ಆಯ್ತಾ? ನೋಡಿ, ಏಷ್ಯನ್ ಗೇಮ್ಸ್ 1951ರಲ್ಲಿ ಪ್ರಾರಂಭವಾದಾಗ ಏಷ್ಯನ್ ಗೇಮ್ಸ್ ಫೆಡರೇಷನ್ ಆಯೋಜನೆ ಮಾಡ್ತಾ ಇತ್ತು. 1988ರಿಂದ ಈ ಕ್ರೀಡೆಗಳನ್ನ ಒಲಿಂಪಿಕ್ಸ್ ಕೌನ್ಸಿಲ್ ಆಫ್ ಏಷ್ಯನ್ ಸಂಸ್ಥೆ ಏನ್ ಮಾಡ್ತಾ ಇದೆ, ಆಯೋಜನೆಯನ್ನ ಮಾಡ್ತಾ ಇದೆ. ಮೊದಲ ಬಾರಿಗೆ ನಡೆದಿದ್ದು 1951. ಇದು ನಡೆದಿದ್ದು ದೆಹಲಿಯಲ್ಲಿ. ಇದ್ರ ಮೇಲೆ ಪ್ರಶ್ನೆ ಸುಮಾರು ಬಾರಿ ಕೇಳಿದ್ದಾರೆ. 2018ರಲ್ಲಿ ನಡೆದಿದ್ದು ಪಾಲೆಮ್ ಬ್ಯಾಂಗ್ ಜಕಾರ್ದಲ್ಲಿ ನಡೆದಿತ್ತು. 2022ರಲ್ಲಿ ನಡೆದಿದ್ದು ಚೀನಾದ ಹಾಂಗ್ಜೋ, ಇಂಪಾರ್ಟೆಂಟು 19ನೇ ಆವೃತ್ತಿ. 2026ರಲ್ಲಿ ನಡೀತಾ ಇದೆ ಅಲ್ಲಿ ಜಪಾನ್ದ ಒಂದು ನಗೋಯದಲ್ಲಿ ನಡೆಯುತ್ತೆ. ಇದು 20ನೇ ಆವೃತ್ತಿ ಆಗಿರುತ್ತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಲಾಸ್ಟ್ ಹಿಡಿದು. ಅರ್ಥ ಆಯ್ತಾ? ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೀನಿ ಯಾವ ತರ ಪ್ರಶ್ನೆಗಳನ್ನ ಕೇಳಬಹುದು ಅಂತ. 2018, 2022, 2026 ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಇವೆಲ್ಲ ತಮಗೆ ಏನಾಗ್ತವ, ಎಕ್ಸಾಮ್ ನಲ್ಲಿ ಹೆಲ್ಪ್ ಆಗುತ್ತವೆ ಎಲಿಮಿನೇಷನ್ ಮಾಡುವ ಮುಖಾಂತರ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ
ಇತ್ತೀಚೆಗೆ ಹುರೂನ್ ರಿಸರ್ಚ್ ಬಿಡುಗಡೆ ಮಾಡಿರುವ ವರದಿ ಪ್ರಕಾರ ಜಗತ್ತಿನ ಶ್ರೀಮಂತ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ ಮೊದಲನೇ ಆಪ್ಷನ್ ಎಲಾನಾ ಮಸ್ಕ್ ಇಸ್ ದ ರೈಟ್ ಆನ್ಸರ್. ನೋಡಿ, ಕುಬೇರರ ತವರು ಮುಂಬೈ ಅಂತ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಅದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇದ್ರ ಕುರಿತು ಡಿಸ್ಕಷನ್ ಮಾಡೋಣ. ನೋಡಿ, ಹುರೂನ್ ರಿಸರ್ಚ್ 2024 ಜಾಗತಿಕ ಶ್ರೀಮಂತರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ನಾನಿಲ್ಲಿ ಏನು ಮಾಡಿದೆ ಅಂದರೆ ಈ ವರದಿ ಪ್ರಕಾರ ಜಗತ್ತಿನ ಅತಿ ಹೆಚ್ಚು ಶ್ರೀಮಂತ ವ್ಯಕ್ತಿಗಳು ಯಾರು ಅಂತ ಕೊಟ್ಟು ಒಂದು ಕಡೆ ಉದ್ಯಮಿ ಅಂತ ಕೊಟ್ಟಿದ್ದೀನಿ, ಇನ್ನೊಂದು ಕಡೆ ಕಂಪನಿ. ಅರ್ಥ ಆಯ್ತಾ? ಅವ್ರು ಯಾವ ಕಂಪನಿಗೆ ಸಂಬಂಧಿಸಿದ್ದಾರೆ ಉದ್ಯಮಿ. ನಿಮಗೆ ಎಕ್ಸಾಮಲ್ಲಿ ಈ ಥರ ಪ್ರಶ್ನೆಯನ್ನು ಕೂಡ ಕೇಳಬಹುದು. KE ಎಕ್ಸಾಮಿನೇಷನಲ್ಲಿ ಒಂದು ಕಡೆ ಏನು ಮಾಡ್ತಾರ, ಮಾಲಕರನ್ನು ಕೊಡ್ತಾರ ಅಥವಾ ಉದ್ಯಮಿಗಳನ್ನು ಕೊಡ್ತಾರ, ಇನ್ನೊಂದು ಕಡೆ ಕಂಪನಿಗಳನ್ನು ಕೊಡ್ತಾರ. ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಕೂಡ ಈ ಫ್ಯಾಕ್ಟ್ಸ್ಗಳು ಹೆಲ್ಪ್ ಆಗುತ್ತೆ. ಎಲಾನಾ ಮಸ್ಕ್ ಅಂತಕ್ಕಂಥವ್ರು ಟೆಸ್ಲಾ ಕಂಪನಿಗೆ ಸಂಬಂಧಪಟ್ಟಿದ್ದು. ಇವರು ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಜೆ ಬೆಜೋಸ್ ಅವರು ಅಮೆಜಾನು, ಇವರು ಜಗತ್ತಿನ 2ನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಬರ್ನಾಲ್ಡ್ ಅರ್ನಾಲ್ಡ್ ಅಂತಕ್ಕಂಥದ್ದು LVMH ಅಂತಕ್ಕಂಥದ್ದು ಕಂಪನಿಯು. ಮಾರ್ಕ್ ಜುಕರ್ಬರ್ಗು, ಇವರು ಮೆಟಾಗೆ ಹಿಂದಿನ ಹೆಸರು ಫೇಸ್ಬುಕ್ ಅಂತ ಕರಿತಾ ಇದ್ರು. ಇನ್ನು ಲ್ಯಾರಿ ಎಲಿಸನ್ ಅವರು ಒರಾಕಲ್ ಅಂತಕ್ಕಂಥದ್ದು, ವಾರೆನ್ ಬಫೆಟ್ ಅಂತಕ್ಕಂಥದ್ದು, ಬರ್ಕ್ ಫೈರ್ ಹಾತ್ವೇ ಅಂತಕ್ಕಂಥದ್ದು. ಇನ್ನು ಸ್ಟೀವ್ ಬಾಲ್ಮರ್ ಅಂತಕ್ಕಂಥವ್ರು ಮೈಕ್ರೋಸಾಫ್ಟು, ಬಿಲ್ಗೇಟ್ಸ್ ಮೈಕ್ರೋಸಾಫ್ಟು, ಲ್ಯಾರಿ ಪೇಜು ಅಲ್ಫಾಬೇಟು, ಮುಖೇಶ್ ಅಂಬಾನಿ ರಿಲಯನ್ಸ್ ಇಂಡಸ್ಟ್ರಿ. ಇವರೆಲ್ಲ ಏನಂದ್ರೆ ಜಗತ್ತಿನ ಟಾಪ್ 10 ಶ್ರೀಮಂತ ವ್ಯಕ್ತಿಗಳು. ಅರ್ಥ ಆಯ್ತಾ? ಜಗತ್ತಿನ ಟಾಪ್ 10 ಶ್ರೀಮಂತ ವ್ಯಕ್ತಿಗಳು ಯಾರಂದ್ರೆ ಇವರೆಲ್ಲ ನಾನು ಏನು ಲಿಸ್ಟ್ ಕೊಟ್ಟಿದ್ದೀನಿ ಇವರು ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಆಯ್ತಾ? ಈಚೆಗೆ ಹುರೂನ್ ರಿಸರ್ಚ್ ಬಿಡುಗಡೆ ಮಾಡಿರ್ತಕ್ಕಂಥ ಇದ್ರ ಪ್ರಕಾರ ಯಾರು ಟಾಪ್ ಇದ್ದಾರೆ ಯಾರು ಲಾಸ್ಟ್ ಇದ್ದಾರೆ ಅಂತಕ್ಕಂಥ ಕೇಳಿದಕ್ರ ನಿಮಗೆ ಇವೆಲ್ಲ ಹೇಗೆ ಹೇಳ್ತಿರ್ಬೇಕು. ಫಸ್ಟ್ ಟಾಪ್ 3 ಇವೆಲ್ಲ ಏನಂದ್ರೆ 1, 2 ಸೀರಿಯಲ್ ಆಗಿ ಕೊಟ್ಟಿದ್ದೀನಿ ನಾನು ನಿಮಗೆ. 1, 2, 3, 4 ಈ ತರ ಸೀರಿಯಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ದೀನಿ. ವಾಣಿಜ್ಯ ರಾಜಧಾನಿ ಮುಂಬೈ ಈಗ ಏಷ್ಯಾದ ಬಿಲಿಯನೇರ್ಗಳ ರಾಜಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಯಾಕಂದ್ರೆ ಮೊದಲ ಬಾರಿಗೆ ಚೀನಾದ ಬೀಜಿಂಗ್ ಅನ್ನ ಹಿಂದಾಕಿದೆ. ಇದರಲ್ಲಿ ಬಿಲಿಯನಿಯರ್ ಅಲ್ಲಿ. ಸೊ ಬಿಲಿಯನಿಯರ್ ಅಂದ್ರೆ ಯಾರು ಅಂತಕ್ಕಂಥ ನಾನು ಹೇಳ್ತೀನಿ. ಫಸ್ಟ್ ತಿಳ್ಕೊಳ್ಳೋಣ. ಮುಂಬೈಯಲ್ಲಿ 92 ಬಿಲಿಯನಿಯರ್ ವಾಸಿಸುತ್ತಿದ್ದಾರೆ. ಬೀಜಿಂಗ್ ನಲ್ಲಿ 91 ಜನ ಇದ್ದಾರೆ. ಸೊ ಅದರಲ್ಲಿ ಅದರ ಅರ್ಥ ಏನಂದ್ರೆ ಏಷ್ಯಾದಲ್ಲಿ ಅತಿ ಹೆಚ್ಚು ಬಿಲಿಯನಿಯರ್ ಎಲ್ಲಿ ಕಂಡು ಬರ್ತಾರ? ಮುಂಬೈದಲ್ಲಿ ಕಂಡು ಬರ್ತಾರ. ಆಯ್ತಾ? ವಿಶ್ವದಲ್ಲಿ ಅತಿ ಹೆಚ್ಚು ಬಿಲಿಯನಿಯರ್ಗಳು ಎಲ್ಲಿ ಕಂಡು ಬರ್ತಾರ? ನ್ಯೂಯಾರ್ಕ್ದಲ್ಲಿ ಕಂಡು ಬರ್ತಾರ. ಜಾಗತಿಕವಾಗಿ ನಾವು ಪರಿಗಣನೆ ತೆಗೆದುಕೊಂಡಾಗ ಮುಂಬೈ ಎಷ್ಟನೇ ಸ್ಥಾನದಲ್ಲಿದೆ? 3ನೇ ಸ್ಥಾನದಲ್ಲಿದೆ. ಏಷ್ಯಾವನ್ನ ಪರಿಗಣನೆಗೆ ತೆಗೆದುಕೊಂಡಾಗ ಮುಂಬೈ 1ನೇ ಸ್ಥಾನದಲ್ಲಿದೆ. ಏಷ್ಯಾವನ್ನು ಪರಿಗಣನೆ ತೆಗೆದುಕೊಂಡಾಗ ಬೀಜಿಂಗ್ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಬರುತ್ತಂದ್ರೆ ಬಿಲಿಯನಿಯರ್ಗಳಂದ್ರೆ ಏನು ಅಂತಕ್ಕಂಥದ್ದು ಹೇಳ್ತೀನಿ ನಾನು, ವೇಟ್ ಮಾಡಿ. ಇಲ್ಲಿ ಬಿಲಿಯನಿಯರ್ಸ್ಗಳು ಇರ್ತಕ್ಕಂಥ ಟಾಪ್ ದೇಶಗಳು 1ನೇ ಸ್ಥಾನದಲ್ಲಿ ಅಮೆರಿಕ, 2ನೇ ಸ್ಥಾನದಲ್ಲಿ ಚೀನಾ, 3ನೇ ಸ್ಥಾನದಲ್ಲಿ ಭಾರತ. ಹಾಗಾದ್ರೆ ಬಿಲಿಯನಿಯರ್ ಅಂದ್ರೆ ಏನು ಅಂದ್ರೆ ಬಿಲಿಯನಿಯರ್ ಅಂದ್ರೆ ಒಂದು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಇವರು ಶ್ರೀಮಂತ ವ್ಯಕ್ತಿಗಳು ಅಥವಾ ರಿಚೆಸ್ಟ್ ಪರ್ಸನ್ಸ್ ಇನ್ ದ ವರ್ಲ್ಡ್. ಅದಾಯ್ತಾ? 100 ಶತಕೋಟಿ ಡಾಲರ್ಗಿಂತ ಅಧಿಕ ಆಸ್ತಿ ಮೌಲ್ಯವನ್ನು ಹೊಂದಿರುವವರನ್ನ ಬಿಲಿಯನಿಯರ್ ಎನ್ನುವರು. 100 ಶತಕೋಟಿ ಅಥವಾ ನಮ್ಮ ಇಂಡಿಯನ್ ರುಪಿದಲ್ಲಿ ಕನ್ವರ್ಟ್ ಮಾಡೋದಾದ್ರೆ 8,333 ಕೋಟಿ ರು ಆಸ್ತಿ ಮೇಲೆ ಹೊಂದಿರೋರನ್ನ ನಾವು ಬಿಲಿಯನಿಯರ್ಗಳಂತ ಕರಿತೀವಿ. ಎಷ್ಟು ಇನ್ಫಾರ್ಮೇಶನ್ ತಮ್ಮ ತಲೆಯಲ್ಲಿ ಇರ್ಬೇಕು. ಅರ್ಥ ಆಯ್ತಾ? ನೋಡ್ರಿ, ನೆಕ್ಸ್ಟ್ ಕ್ವಶನ್ ಕೇಳೋದಂದ್ರೆ ಇಸ್ಲಾಂ ದೇಶದಿಂದ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ರೂಮಿ ಅಲ್ಕಾ ಹಕ್ನಿ ಯಾವ ದೇಶದವಳು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಸೌದಿ ಅರೇಬಿಯಾ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಇದು ನಿಮಗೆ ಬಹಳ ಇಂಪಾರ್ಟೆಂಟು. ನಾನು ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಿದ್ರೆ ಈಗಾಗಲೇ ನಿಮಗೆ KE ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದರೆ ನೀವು ಏನು SDA ಮತ್ತು FDA ಎಕ್ಸಾಮ್ ಬರೆದಿದ್ರಿ. ಸೊ ಅದರಲ್ಲಿ ಒಂದು ಕ್ವಶನ್ ಕೇಳಿದ್ರೆ ಏನು ಕೇಳಿದ್ರೆ ಅಂದ್ರೆ ಈ ಒಂದು ಗಗನಯಾತ್ರಿಯಾಗಿ ಹೋಗುತ್ತಿರುವ ಸೌದಿ ಅರೇಬಿಯಾದ ಮೊದಲ ಮಹಿಳೆ ಯಾರು ಅಂತ ಪ್ರಶ್ನೆ ಕೇಳಿದರು ನಿಮಗೆ ಒಂದು KE ಎಕ್ಸಾಮಿನೇಷನ್ ಅಲ್ಲಿ. ಸೊ ಅದೇ ತರನಾಗಿ ಇದ್ರ ಮೇಲೂ ಕೂಡ ಮಿಸ್ ಯೂನಿವರ್ಸ್ ಮೇಲೆ ಪ್ರಶ್ನೆಯನ್ನು ಕೇಳಿದಾಗ ನಾನು ಯಾವ ತರ ಪ್ರಶ್ನೆ ಕೇಳಿದ್ದೀನಿ ಇದೇ ತರ ಪ್ರಶ್ನೆಯನ್ನ ಕೇಳಬಹುದು. ಯಾವ ದೇಶದವರು ಅಂತ ಕೇಳಬಹುದು ಅಥವಾ ಭಾಗವಹಿಸಿದ ಮೊದಲ ಇಸ್ಲಾಂ ಕಂಟ್ರಿಯ ಮೊದಲ ಮಹಿಳೆ ಯಾರು ಅಂತಾನೂ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಮೊದಲ ಮಹಿಳೆ ಯಾರು ಅಂದ್ರೆ ರೂಮಿ ಅಂತಕ್ಕಂಥವ್ರು. ಯಾವ ದೇಶದವರು ಅಂದ್ರೆ ಸೌದಿ ಅರೇಬಿಯಾದವರು. ಇದ್ರ ವಿಶೇಷತೆಯಿಂದ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೋಡ್ರಿ, ಇಸ್ಲಾಂ ಕಂಟ್ರೀಸ್ಗಳಲ್ಲಿ ಏನು ನಾವು ಇರಾಕು, ಇರಾನು, ಕುವೈತು, ಕತಾರ್ ಇವೆಲ್ಲ ಹೇಳ್ತೀವಿ, ಒಂದು ಮಧ್ಯ ಏಷ್ಯಾ ರಾಷ್ಟ್ರಗಳು ಏನಿದಾವೆ. ಸೊ ಅವುಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಅಲ್ಲಿ ಕೂಡ ಮಾಡರ್ನೈಸೇಷನ್ ಆಗ್ತಾ ಇದೆ ಅಂತ ಅರ್ಥ. ಮಹಿಳೆಯರಿಗೆ ಅಲ್ಲಿ ಕೂಡ ಹಕ್ಕುಗಳನ್ನ ಕೊಡ್ತಾ ಇದ್ದಾರೆ, ಅವರು ಹಕ್ಕುಗಳನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇದರ ಒಂದು ವಿಶೇಷತೆ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಸೌದಿ ಅರೇಬಿಯಾದ ಇದೇ ಮೊದಲ ಬಾರಿ ಅಧಿಕೃತ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುತ್ತಿದೆ. ಸೌದಿ ಸುಂದರಿ ಯಾರಂದ್ರೆ ರೂಮಿ ಅಲ್ಖಾಕ್ನಿ ಇಸ್ಲಾಮಿಕ್ ದೇಶದ ಮೊದಲ ಪ್ರತಿನಿಧಿಯಾಗಿ ಭಾಗವಹಿಸುತ್ತಿದ್ದಾರೆ. ಸಿಂಪಲ್ ಆಗಿ ರೂಮಿ ಅಂತ ನಿಮಗೆ ಗೊತ್ತಿರಲಿ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ ಸ್ವಲ್ಪ ಇಲ್ಲಿ ಇದು ಪ್ರಶ್ನೆ ಸ್ವಲ್ಪ ಇಲ್ಲಿ ನಾನು ಪ್ರಶ್ನೆ ನಿಮಗೆ ಕೇಳಿಲ್ಲ, ಬಟ್ ಆದರೂ ಕೂಡ ಇದು ನಿಮಗೆ ಗೊತ್ತಿರಲಿ ಇನ್ಫಾರ್ಮೇಶನ್.
ಏನಂದ್ರೆ ರಾಜ್ಯದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡುವ ಮೊದಲೇ ವಿಧಾನಮಂಡಲ ಅಧಿವೇಶನದಲ್ಲಿ ಮಸೂದೆಗಳನ್ನು ಅನುಮೋದನೆ ಪಡೆದು ಅಂಕಿತಕ್ಕೆ ಸಲ್ಲಿಸಿರುವ ರಾಜ್ಯ ಸರ್ಕಾರದ ನಡೆಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನೋಡ್ರಿ, ಇದರಲ್ಲಿ ನಿಮ್ಮ ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥ ಆರ್ಟಿಕಲ್ ಇತ್ತು. ಸೊ ಅದ್ರ ಮೇಲೆ ನಾನಿಲ್ಲಿ ಪ್ರಶ್ನೆ ಕೇಳಬೇಕಾಗಿತ್ತು. ಸೊ ಪ್ರಶ್ನೆ ಮಿಸ್ ಆಗಿದೆ. ನೀವು ಇಲ್ಲಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡುವ ಮೊದಲೇ ವಿಧಾನಮಂಡಲದ ಅಧಿವೇಶನದಲ್ಲಿ ಮಸೂದೆಗಳಿಗೆ ಅನುಮೋದನೆ ಪಡೆದು ಅಂಕಿತ ಸಲ್ಲಿಸುವ ರಾಜ್ಯ ಸರ್ಕಾರದ ನಡೆಗೆ ರಾಜ್ಯಪಾಲ ತಾವರ್ಚಂದ್ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು. ವಾಟ್ ಡಸ್ ಇಟ್ ಮೀನ್ ಅಂದ್ರೆ ಏನಂದ್ರೆ, ಈ ಮಸೂದೆ ಇತ್ತಂದ್ರೆ ಮಸೂದೆ ಮೊದಲು ಏನಾಗಬೇಕಂದ್ರೆ ಅಲ್ಲಿರ್ತಕ್ಕಂಥ ಸಚಿವ ಸಂಪುಟ ಏನ್ ಮಾಡಬೇಕು, ಅದಕ್ಕೆ ಅನುಮೋದನೆಯನ್ನು ಕೊಡಬೇಕು. ಅನುಮೋದನೆ ಆದ್ಮೇಲೆ ಅಲ್ಲಿರ್ತಕ್ಕಂಥ ಒಂದು ಏನಂದ್ರೆ ವಿಧಾನ ಮಂಡಲದಲ್ಲಿ ಅದಕ್ಕೆ ಅನುಮೋದನೆಯನ್ನು ತಗೋಬೇಕಾಗುತ್ತೆ ನೆಕ್ಸ್ಟ್. ಸೊ ಅದಾದ್ಮೇಲೆ ಇಲ್ಲಿ ರಾಜ್ಯಪಾಲರಿಗೆ ಬಂದ್ರೆ ರಾಜ್ಯಪಾಲರ ಅಂಕಿತ ಆಗಿದ್ರೆ ಆ ಮಸೂದೆ ಇದು ಏನಾಗುತ್ತೆ, ಆಕ್ಟ್ ಆಗುತ್ತೆ. ಇಲ್ಲಿ ಏನಂದ್ರೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ಒಪ್ಪಿಗೆ ಇಲ್ಲದೆ ಅದು ವಿಧಾನ ಮಂಡಲದಲ್ಲಿ ಅಧಿವೇಶನದಲ್ಲಿ ಮಸೂದೆಗಳನ್ನು ಅನುಮೋದನೆ ಪಡೆದು ಡೈರೆಕ್ಟ್ ಆಗಿ ರಾಜ್ಯಪಾಲರಿಗೆ ಬಂದಿರತಕ್ಕಂಥದ್ದು. ರಾಜ್ಯಪಾಲರು ಈ ನಡೆಯನ್ನ ಕರ್ನಾಟಕ ಸರ್ಕಾರದ ಏನ್ ಮಾಡಿದಾರೆ ಅಂದ್ರೆ ಅದ್ರ ವಿರುದ್ಧ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾದ್ರೆ ಯಾವೆಲ್ಲ ಮಸೂದೆಗಳು ಅಂಕಿತ ನೀಡಲಾಗಿದೆ ಅಂತಕ್ಕಂಥ ಪ್ರಶ್ನೆ ಬಂದ್ರೆ ಯಾವ್ಯಾವ ಕಾಯ್ದೆಗಳಾಗಿದ್ದಾವೆ ಅಂತ ಈ ಕಾಯ್ದೆಗಳ ಬಗ್ಗೆ ಸ್ವಲ್ಪ ನೀವು ನೋಡ್ಕೊಳ್ಳಬೇಕು. ಕೆಲವೊಂದು ಕಾಯ್ದೆಗಳ ಬಗ್ಗೆ ನಾನು ಕವರ್ ಮಾಡಿದ್ದೀನಿ, ಕೆಲವೊಂದು ಡೈರೆಕ್ಟ್ ಆಗಿ ಇಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ಪ್ರಜಾವಾಣಿಯಲ್ಲಿ. ಸ್ವಲ್ಪ ಇವುಗಳ ಹಿನ್ನೆಲೆ ಇನ್ಫಾರ್ಮೇಶನ್ ಕೂಡ ನಿಮ್ KS ಎಕ್ಸಾಮಿನೇಷನ್ ಮುದ್ದಾಗಿ ಗೊತ್ತಿರಬೇಕು. ಕರ್ನಾಟಕ ವಕೀಲರ ಮೇಲಿನ ಹಿಂಸಾಚಾರ ನಿಷೇಧ ಕಾಯ್ದೆ ಮಸೂದೆ ಇದಕ್ಕೆ ಅಂಗೀಕಾರ ಸಿಕ್ಕಿದೆ, ಅಂದ್ರೆ ಆಕ್ಟ್ ಆಗಿದೆ. ಕರ್ನಾಟಕ ಹೈಕೋರ್ಟ್ ತಿದ್ದುಪಡಿ ಮಸೂದೆ ಇದಕ್ಕೂ ಕೂಡ ಏನಾಗಿದೆ, ಅಂಕಿತ ಸಿಕ್ಕಿದೆ. ಕರ್ನಾಟಕ ಸಿವಿಲ್ ಹೈಕೋರ್ಟ್ಗಳ ಮಸೂದೆ ಇದಕ್ಕೂ ಕೂಡ ಅಂಕಿತ ಸಿಕ್ಕಿದೆ. ಇನ್ನು ಕರ್ನಾಟಕ ಸಾರ್ವಜನಿಕ ಸಂಘಗಳಲ್ಲಿ ಪಾರದರ್ಶಿಕೆ 2ನೇ ತಿದ್ದುಪಡಿ ಮಸೂದೆ ಇದಕ್ಕೂ ಕೂಡ ಅಂಕಿತ ಸಿಕ್ಕಿದೆ. ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ಮಸೂದೆ ಇದಕ್ಕೂ ಕೂಡ ಅಂಕಿತ ಸಿಕ್ಕಿದೆ. ಕರ್ನಾಟಕ ಭೂ ಕಂದಾಯ ಮಸೂದೆ, ಸೊ ಇದಕ್ಕೂ ಕೂಡ ಏನಾಗಿದೆ, ನಮಗೆ ಅಂಕಿತ ಸಿಕ್ಕಿರ್ತಕ್ಕಂಥದ್ದು. ವಾಟ್ ಡಸ್ ಇಟ್ ಮೀನ್ ಅಂದ್ರೆ ಇದು ಒಂದು ಮಸೂದೆ ಇವೆಲ್ಲ ಏನಾಗ್ತವೆ ರೀಸೆಂಟ್ ಆಗಿ ಕಾಯ್ದೆಗಳಾಗಿ ಕನ್ವರ್ಟ್ ಆಗ್ತವ. ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಇತ್ತೀಚೆಗೆ ICMR ಬಿಡುಗಡೆ ಮಾಡಿರೋ ವರದಿ ಪ್ರಕಾರ ಕೆಳಗಿನ ಯಾವ ರಾಜ್ಯದ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಅತಿ ಹೆಚ್ಚಾಗಿದೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ಮುಖಾಂತರ ತೆಲಂಗಾಣ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಕರ್ನಾಟಕ, ತೆಲಂಗಾಣ, ತಮಿಳುನಾಡು ಮತ್ತು ದೆಹಲಿಯಲ್ಲಿ ಸ್ತನ ಕ್ಯಾನ್ಸರ್ ಪ್ರಮಾಣವು ಈಶಾನ್ಯ ಹಾಗೂ ಪೂರ್ವ ಭಾಗದ ರಾಜ್ಯಗಳ ಪ್ರಮಾಣಕ್ಕಿಂತ ಹೆಚ್ಚಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ತು ICMR ಆಯ್ತಾ ನಡೆಸಿರೋ ಅಧ್ಯಯನವು ಏನಾಗಿದೆ ಹೇಳಿರ್ತಕ್ಕಂಥದ್ದು. ಈ ಕಾಯಿಲೆ ಪ್ರಮಾಣವು ದೇಶದಲ್ಲಿ 2025ರವರೆಗೆ ಸುಮಾರು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳ ಕಾಣಲಿದೆ ಎಂದು ಅಧ್ಯಯನದಲ್ಲಿ ಹೇಳಿರ್ತಕ್ಕಂಥದ್ದು. ಅರ್ಥಾತ್ ಇದು ಗೊತ್ತಿರಬೇಕು ನಿಮಗೆ, ಈ ಡೇಟಾ ಪಾಯಿಂಟು ಅದಾಯ್ತಾ. ನೀವು ಎಲ್ಲಿ ಬೇಕಾದಲ್ಲಿ ಎಕ್ಸಾಮಲ್ಲಿ KS ಮೇನ್ಸ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಆಮೇಲೆ ನಿಮಗೆ ಯಾವ್ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿದೆ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. 2012ರಿಂದ 2016 ನಡುವಿನ ಅವಧಿಯಲ್ಲಿ ರಾಜ್ಯಗಳ ಮಟ್ಟದಲ್ಲಿ ವರದಿಯಾದ ಸ್ತನ ಕ್ಯಾನ್ಸರ್ ಪ್ರಕರಣಗಳನ್ನ ಅಧ್ಯಯನ ಪರಿಗಣಿಸಲಾಗಿದೆ. ಅಂದ್ರೆ ಇದು ಒಂದು ಕನ್ಕ್ಲೂಷನ್ ಬರ್ಲಾಕ ಕಾರಣ ಏನಂದ್ರೆ, ಕನ್ಕ್ಲೂಷನ್ ಏನು, ಕರ್ನಾಟಕ, ತಮಿಳುನಾಡು, ತದನಂತರದಲ್ಲಿ ದೆಹಲಿ, ತೆಲಂಗಾಣ ಇವುಗಳಲ್ಲಿ ಸ್ತನ ಕ್ಯಾನ್ಸರ್ ಮಹಿಳೆಯರಿಗೆ ಹೆಚ್ಚಾಗಿದೆ. ಹಾಗಾದ್ರೆ ಡೇಟಾ ಎಲ್ಲಿಂದ ಅಂದ್ರೆ 2012ರಿಂದ 2016 ಏನ್ ಡೇಟಾ ಇತ್ತು, ಈ ಡೇಟಾದ ಮೇಲೆ ಕನ್ಕ್ಲೂಷನ್ಗೆ ಬರಲಾಗಿದೆ ಅಂತ ಅರ್ಥ ಆಯ್ತಾ. ಸೊ ಇದರಲ್ಲಿ ಈ ಒಂದು ಸ್ತನ ಕ್ಯಾನ್ಸರ್ಗಳಿಗೆ ಕಾರಣ ಏನು ಅಂತಕ್ಕಂಥದ್ದು ನಿಮ್ಮ ಪ್ರಜಾವಾಣಿಯಲ್ಲಿ ಕೂಡ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳು ಏನಂದ್ರೆ, ಒಂದು ಒಬೇಸಿಟಿ ಹೆಚ್ಚಿಗೆ ಆಗೋದ್ರಿಂದ ಮಹಿಳೆಯರಲ್ಲಿ ಏನಂದ್ರೆ ಒಬೇಸಿಟಿ ಅಂದ್ರೆ ಅದರ ಅರ್ಥ ಏನಂದ್ರೆ ಅವರಿಗೆ ವೇಟ್ ಅಲ್ಲಿ ಹೆಚ್ಚಿಗೆ ಆಗೋದ್ರಿಂದ. ಆಮೇಲೆ ತದನಂತರದಲ್ಲಿ ಇನ್ನೊಂದೇನಂದ್ರೆ ಒಂದು ಕಾರ್ಯೋನ್ಮುಖಿ ಆಗದೇ ಇರೋದ್ರಿಂದ, ಅಂದ್ರೆ ಚಟುವಟಿಕೆಗಳಲ್ಲಿ ನಿರತರಾಗದೇ ಇರೋದ್ರಿಂದ, ಫಿಸಿಕಲ್ ಆಕ್ಟಿವಿಟಿಗಳಲ್ಲಿ. ಅರ್ಥ ಆಯ್ತಾ. ಗ್ರಾಮೀಣ ಮಹಿಳೆಯರಲ್ಲಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಡೈಲಿ ಲೈಫ್ ಸ್ಟೈಲು ಕೂಡ ಇದಕ್ಕೆ ಪ್ರಮುಖ ಕಾರಣ ಅಂತ ಒಂದು ಇಲ್ಲಿ ರೀಸನ್ ಕೂಡ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ. ನಾನು ನಿಮಗೆ ಕೆಲವೊಂದು ರೀಸನ್ ಹೇಳಿದ್ದೀನಿ. ಸೊ ನಿಮಗೆ MCQs ಟೈಪಲ್ಲಿ ಈ ತರ ಪ್ರಶ್ನೆ ನಿಮಗೆ ಕೇಳಲ್ಲ. ಅರ್ಥ ಆಯ್ತಾ. ಅದಕ್ಕೆ ನಾನು ಟೈಪ್ ಮಾಡಿಲ್ಲ ಇಲ್ಲಿ. ನೋಡ್ರಿ, ಯಾರು ನೀವು ಮೆಂಬರ್ಶಿಪ್ ಅನ್ನು ತಗೊಂಡಿಲ್ಲ, ನಾವು ಮೆಂಬರ್ಶಿಪ್ ಕೂಡ ತಗೋಬಹುದು. ಕ್ಲಿಕ್ ಆನ್ ಜಾಯಿನ್ ಬಟನ್ ಮಾಡೋ ಮುಖಾಂತರ ಅಲ್ಲಿ ಲೆವೆಲ್ಸ್ಗಳನ್ನು ಚೂಸ್ ಮಾಡಿಬಿಟ್ಟು ನೀವು KS KPSC ಮತ್ತು KSP PC PSI ಕೂಡ ತಗೋಬಹುದು. 299 399 ಇದೆ. ಅಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ಗಳನ್ನು ನೀವು ಎಂಜಾಯ್ ಮಾಡಬಹುದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಆಸ್ಟ್ರೇಲಿಯನ್ F1 ಗ್ರ್ಯಾಂಡ್ ಪ್ರೀನಲ್ಲಿ ಪ್ರಶಸ್ತಿ ಗೆದ್ದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ, ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ 3ನೇ ಆಪ್ಷನ್ ಕಾರ್ಲಸ್ ಸೈನ್ಸ್ ಅಂತಕ್ಕಂಥ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಈ ತರ ಪ್ರಶ್ನೆಗಳು ಕೆಲವೊಂದು ಬಾರಿ ನಿಮಗೆ KE ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರ ಅನ್ನೋ ಉದ್ದೇಶದಿಂದಾಗಿ ನಾನು ಎಲ್ಲವನ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ಯಾಕೆ ಕವರ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಯಾವುದೇ ಒಂದು ವೆಬ್ಸೈಟ್ ಅನ್ನ ನೋಡುವ ಅವಶ್ಯಕತೆ ನಿಮ್ಗೆ ಇರಬಾರ್ದು.
ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಿಮಗೆ ಕವರ್ ಆಗಬೇಕು ಅನ್ನೋ ಉದ್ದೇಶದಿಂದಾಗಿ ಈ ತರ ಪ್ರಶ್ನೆಗಳನ್ನು ಕೂಡ ತಗೋತಾ ಇದ್ದೀನಿ. ನೀವು KS ಓದೋರು ಬೇಜಾರಾಗಬಾರ್ದು, ಅರ್ಥ ಆಯ್ತಾ? ಬಿಕಾಸ್ ಯಾಕೆ ಬೇಜಾರಾಗಬಾರ್ದು ಅಂದ್ರೆ ಸ್ವಲ್ಪ KS ಎಕ್ಸಾಮ್ನಲ್ಲಿ ಈ ತರ ಪ್ರಶ್ನೆಗಳನ್ನ ಕೇಳಲ್ಲ. ಬಟ್ ಆದ್ರೆ ನೀವು ಯಾರು ಗ್ರೂಪ್ C ಎಕ್ಸಾಮ್ ಓದ್ತಾ ಇದ್ರಿ, ಸೊ ಅಂಥವ್ರಿಗೆ ಈ ಪ್ರಶ್ನೆಗಳನ್ನ ನಿಮಗೆ KE ಎಕ್ಸಾಮಿನೇಷನ್ ಅಲ್ಲಿ ಕೇಳಬಹುದು ಅನ್ನೋ ಉದ್ದೇಶದಿಂದಾಗಿ ಹಾಕ್ತಾ ಇದ್ದೀನಿ. ಸ್ಪೇನ್ ಒಂದು ಫಾರ್ಮುಲಾ 1 ರೇಸ್ ಕಾರ್ ಚಾಲಕ ಕಾರ್ಲೋಸ್ ಸೈನ್ಸ್ ಅವರು ಆಸ್ಟ್ರೇಲಿಯನ್ F1 ಗ್ರ್ಯಾಂಡ್ ಪ್ರಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಇಷ್ಟೇ ಮಾಹಿತಿ ಇರಲಿ ಸಾಕು, ಆಯ್ತಾ? ನೋಡಿ ನೆಕ್ಸ್ಟ್ ಒಳ್ಳೆ ಆನ್ಸರ್. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಯತುರ್ಗಂಗರಂ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಸರಿಯಾಗಿರ್ತಕ್ಕಂಥ ಉತ್ತರ ತೆಲಂಗಾಣ. ನೀರಿನ ಬಿಕ್ಕಟ್ಟಿನಿಂದಾಗಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕ್ವಾಟಾ ಸಿನೆಗಾಸ್ ಪ್ರದೇಶವು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೆಕ್ಸಿಕೋ. ಪೋರ್ಚುಗಲ್ನ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲೂಯಿಸ್ ಎಸ್ಟಿವಸ್ ಇಸ್ ದ ರೈಟ್ ಆನ್ಸರ್. 148ನೇ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಸಭೆಯಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದರೆ ಇಂಪಾರ್ಟೆಂಟ್ ನೋಡಿ, ಇದು ಜಿನೇವಾದ ಸ್ವಿಟ್ಜರ್ಲ್ಯಾಂಡ್ನಲ್ಲಿ, ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ. ಭಾರತ ಚುನಾವಣಾ ಆಯೋಗವು 85 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಮತ್ತು 40% ಅಂಗವಿಕಲರಿಗೆ ಸುಲಭವಾಗಿ ಮತದಾನ ಮಾಡಲು ಯಾವ ಅಪ್ಲಿಕೇಶನ್ ಪ್ರಾರಂಭಿಸಿದೆ? ವೆರಿ ಇಂಪಾರ್ಟೆಂಟು, ಸಕ್ಷಮ್ ಅಪ್ಲಿಕೇಶನ್, ಆಯ್ತಾ? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ MCQ ಇದು. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.